ನಮ್ಮ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ರಿಕ್ರೂಟ್ಮೆಂಟು ಭಾಳ ವರ್ಷಗಳಿಂದ ಆಗಿರಲಿಲ್ಲ. ಈಗ ಮೊನ್ನೆ 2300 ಜನಕ್ಕೆ BMTCನಲ್ಲಿ ಆದೇಶ ಪತ್ರಗಳನ್ನು ಕೊಟ್ಟಿದ್ದೀವಿ. ನಾನೇ ಅವತ್ತು ಒಂದು 100 ಜನಕ್ಕೆ ಕೊಟ್ಟೆ. ಉಳಿದಿದ್ದು ಕೂಡ ಅವರೆಲ್ಲ ಕೂಡ ಆನ್ಲೈನಲ್ಲೇ ಅವರೆಲ್ಲ ಕೂಡ ತಗೋಬೋದು. ಈಗ ನಮಗೆ ಏನು ಶಾರ್ಟೇಜ್ ಇತ್ತು ಕಂಡಕ್ಟರ್ಸು ಈಗ ಲಭ್ಯ ಇದ್ದಾರೆ. ಮತ್ತು ಶೆಡ್ಯೂಲ್ಸು ಕೂಡ ಇನ್ನೂ ಜಾಸ್ತಿ ಮಾಡ್ಬೋದು. ಆಮೇಲೆ ಎರಡನೇದಾಗಿ ಇಲ್ಲಿ KSRTCನಲ್ಲಿ 2500 ಜನಕ್ಕೆ ನಾಳೆ ಅಥವಾ ನಾಳಿದ್ದು ಇಲ್ಲಿ ಅನೌನ್ಸ್ ಮಾಡ್ತಾರೆ. ಇಲ್ಲ ರಿಕ್ರೂಟ್ಮೆಂಟ್ ಎಲ್ಲ ಡ್ರೈವಿಂಗ್ ಟೆಸ್ಟು ಎಲ್ಲ ಮುಗಿದು ನಾಳೆ ಅಥವಾ ನಾಳಿದ್ದು ಅನೌನ್ಸ್ ಮಾಡ್ತಾರೆ. ಮತ್ತು ವಾಯು ಕರ್ನಾಟಕ ಈಗಾಗಲೇ ಇವತ್ತು ಅನೌನ್ಸ್ ಮಾಡಿದ್ದಾರೆ ಅನಿಸುತ್ತೆ 1000 ಚಿಲ್ಲರೆ ಜನಕ್ಕೆ. ಕಲ್ಯಾಣ ಕರ್ನಾಟಕ ಅಂತೂ ಪಾರ್ಲಿಮೆಂಟ್ ಎಲೆಕ್ಷನ್ ಮುಂಚೆನೇ 1600 ಚಿಲ್ಲರೆ ಜನಕ್ಕೆ ನಾನೇ ಹೋಗಿ ಅಲ್ಲಿ ಕೊಟ್ಟು ಬಂದಿದ್ದೆ. ನಮಗೀಗ ಸ್ಟಾಫು ಕೊರತೆ ಏನಿತ್ತು ಅದು ಒಂದು ನೀಗಿದೆ. ಮತ್ತು ಒಂದು ಸುಮಾರು ಅನುಕಂಪದ ಆಧಾರದ ಮೇಲೆ ಆಗಾಗ ಕೊಡ್ತಾನೆ ಇರ್ತೀವಿ. ಜೊತೆಗೆ ನಮ್ಮ BMTCಗೆ ಒಂದು 4500 ಬಸ್ಸು, ಅಂದರೆ BMTCಗೆ ನೇರವಾಗಿ ಕೊಡೋದಿಲ್ಲ, ಅದು GCC ಮಾಡೆಲ್ ಅಂತ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಂತ ಬಸ್ಸಸ್ಸು ಕೊಡ್ತಾರೆ. ಅದು ಪ್ರೈವೇಟ್ ಆಪ್ರೇಟರ್ಸು ಟಾಟಾ, ಲೇಲ್ಯಾಂಡು ಈ ಥರದವರು ಬಸ್ಸುಗಳು ತಗೊಂಡು ಅದನ್ನು ನಮಗೆ ಬಾಡಿಗೆ ರೂಪದಲ್ಲಿ ನಮ್ಮ BMTCಗೆ ಕೊಡ್ತಾರೆ. 4500 ಅನುಮೋದನೆ ಆಗಿದೆ ಕೇಂದ್ರ ಸರ್ಕಾರದಿಂದ. ಮತ್ತು ನಾನು ಅವ್ರಿಗೆ ಕೆಲವು ಸಲಹೆ ಕೊಟ್ಟಿದ್ದೀನಿ. ಮೊದಲಾದರೆ ನಮ್ಮ UPA ಸರ್ಕಾರ ಇದ್ದಾಗ ನೇರವಾಗಿ ಸಂಸ್ಥೆಗಳಿಗೆ ಬಸ್ ಕೊಟ್ಬಿಡ್ತಿದ್ರು. ಅದರಲ್ಲಿ 25% ಸಂಸ್ಥೆ, 25% ರಾಜ್ಯ ಸರ್ಕಾರ ಕೊಡ್ತಿತ್ತು, 50% ಸಬ್ಸಿಡಿ ಕೇಂದ್ರ ಸರ್ಕಾರನೇ ಕೊಡ್ತಿತ್ತು. ನೇರವಾಗಿ ಬಸ್ಸುಗಳು ನಾವೇ ಖರೀದಿ ಮಾಡ್ತಾಯಿದ್ವಾಗ. ಈಗ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಂತೇಳಿ ಪ್ರೈವೇಟ್ ಅವ್ರಿಗೆ ಕೊಡ್ತಾರೆ. ಪ್ರೈವೇಟ್ ಅವರಿಂದ ನಾವು ಬಾಡಿಗೆ ರೂಪದಲ್ಲಿ ತಗೋಬೇಕು. ಡ್ರೈವರು ಅವ್ರದ್ದು ಇರ್ತಾರೆ, ಬಸ್ ಮೇಂಟೆನೆನ್ಸ್ ಅವ್ರದ್ದಿರುತ್ತೆ, ಕಂಡಕ್ಟರು ನಮ್ಮದು, ಕಿಲೋಮೀಟ್ರಿಗೆ ಇಷ್ಟು ಅಂತ ನಾವು ದುಡ್ಡು ಕೊಡಬೇಕು. ಅದಕ್ಕೆ ಡ್ರೈವರು ನಮ್ಮವರೇ ಇರಲಿ ಅಂತ ಒಂದು ಸಲಹೆ ಕೊಟ್ಟಿದ್ದೀನಿ ಕುಮಾರಸ್ವಾಮಿ ಅವರಿಗೆ. ನಮ್ಮ ಡ್ರೈವರ್ಸ್ ಆದರೆ ಜವಾಬ್ದಾರಿಯುತವಾಗಿ ಓಡಿಸ್ತಾರೆ, ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಅಂತ. ಮತ್ತು ಎಲೆಕ್ಟ್ರಿಕ್ ಬಸ್ಸಸ್ ಅದಕ್ಕೆ ಪವರ್ ಅವ್ರು ಎಲ್ಲಿ ಬೇಕಾದ್ರೂ ತೊಗೊಂಡ್ರೆ ಕಡಿಮೆ ಬೆಲೆಗೆ ಸಿಗುತ್ತೆ. ಅದೊಂದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ದೀನಿ. ಮತ್ತು GST ಇನ್ಪುಟ್ ಬಗ್ಗೆನೂ ಕೂಡ ಸಲಹೆ ಕೊಟ್ಟಿದ್ದೀನಿ. GST ಇನ್ಪುಟ್ಟು ಸಂಸ್ಥೆಗೆ ಕೊಟ್ಟು ಮತ್ತು ಪವರು ಕೂಡ ಕಡಿಮೆ ದರದಲ್ಲಿ ಬೇರೆ ಕಡೆ ತಗೊಳ್ಳೋದಕ್ಕೆ ಅವಕಾಶ ಕೊಟ್ಟರೆ ನಮಗೆ ಬಸ್ಸು ಅವರು ಕಡಿಮೆ ದರದಲ್ಲಿ ಕೊಡ್ತಾರೆ. ಕಡಿಮೆ ದರದಲ್ಲಿ ನಮಗೆ ಕೊಟ್ಟರೆ ನಮ್ಮ ಸಂಸ್ಥೆಗೆ ಲಾಭ ಆಗುತ್ತೆ, ಗ್ರಾಹಕರು ಅಂದರೆ ಜನಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ 3 ಸಲಹೆ ಕೊಟ್ಟಿದ್ದಾನೆ. ಆ ಸಲಹೆಗಳನ್ನು ಎಲ್ಲ ಕೂಲಂಕಷವಾಗಿ ಕೇಳಿದ್ರು. ನೋಡೋಣ ತೀರ್ಮಾನ ಏನು ತಗೊಳ್ತಾರೋ ನೋಡೋಣ. ನಾನು ಎಲ್ಲ ನಮ್ಮ ಸಂಸ್ಥೆಯ ನೌಕರರಲ್ಲಿ ಮನವಿ ಮಾಡ್ತೀನಿ, ನಿಗಮ ಟಿವಿಯಲ್ಲಿ ನಮ್ಮ ಎಲ್ಲ ಸ್ಕೀಮ್ಗಳ ಕುರಿತ ಮಾಹಿತಿಯನ್ನು ಭಾಳ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಕಾಲಕ್ಕೆ ತಮ್ಮೆಲ್ಲರಿಗೂ ಮಾಹಿತಿ ಮುಟ್ಟುವ ಕೆಲಸ ತುಂಬ ಚೆನ್ನಾಗಿ ಅದ್ಭುತವಾಗಿ ಅವರು ಮಾಡ್ತಾ ಇದ್ದಾರೆ. ಈ TV ಮುಖಾಂತರ ನಾವು ಇನ್ನೂ ಮುಂಬರುವ ದಿವಸಗಳಲ್ಲಿ ನಮ್ಮ ಸ್ಕೀಮ್ಗಳ ಕುರಿತ ಮಾಹಿತಿ ನಿಮಗೆ ಹೇಳಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಾನು ತಮ್ಮೆಲ್ಲರ ಹತ್ರ ಮನವಿ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು TVಗೆ ಸಹಕಾರ ಕೊಡಿ ಅಂತ ನಾನು ಕೋರ್ತೇನೆ. ಥ್ಯಾಂಕ್ ಯು.